ನೀವು ಸತ್ಯವನ್ನು ದಾಖಲೆ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಸತ್ಯ ದಾರಿಯಲ್ಲಿದ್ದೀರಾ? ನೋಡಿ ನೋಡಿ, ನಿಮಗೆ ವಾರ್ಡರ್ ಆಗಿರೋದು ರೇಣುಕಾ ಅವರಿಗೆ, ನೀವು ಇಲ್ಲಿ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿರೋದು ರೇಣುಕಾ ಅವರಿಗೆ ಯಾವುದೇ ಕನೆಕ್ಷನ್ ಕೊಟ್ಟಿಲ್ಲ, ಮತ್ತೆ ಹೇಗೆ ಡಿಸ್ಕನೆಕ್ಟ್ ಮಾಡ್ತೀರಿ ನೀವು? ಇದುವರೆಗೆ ನನ್ನ ಮಾತು ಕೇಳಿ, ಒಂದು ನಿಮಿಷ ನನ್ನ ಮಾತು ಕೇಳಿ. ರೇಣುಕಾ ಅವರಿಗೆ ನೀವು ಯಾವುದೇ ವಿದ್ಯುತ್ ಅನ್ನು ಕನೆಕ್ಷನ್ ಕೊಟ್ಟಿಲ್ಲ, ನೀವು ಮತ್ತೆ ಹೇಗೆ ಡಿಸ್ಕನೆಕ್ಟ್ ಮಾಡಿದ್ದೀರಿ ನೀವು? ನಿಮ್ಗೆ ನೀವು ಮತ್ತೆ ಎಲ್ಲಿದೆ ಗೊತ್ತಿಲ್ಲ ಅಂದ್ಮೇಲೆ ನೀವು ಹೆಂಗೆ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿದ್ರಿ? ನೀವು ಮನೆನೇ ಗೊತ್ತಿಲ್ಲ ಅಂದ್ಮೇಲೆ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ? ನೀವು ಡಿಸ್ಕನೆಕ್ಟ್ ಮಾಡಿರೋದು ರಾಧಮ್ಮ ಅವ್ರ ಮನೆಯನ್ನು. ನೀವು ಮತ್ತೆ ಗೊತ್ತಿಲ್ಲ ಅಂದ್ರೆ ಹೇಗೆ ಡಿಸ್ಕನೆಕ್ಟ್ ಮಾಡಿದ್ರಿ? ನೀವು ಗೊತ್ತಿಲ್ಲ ಅಂದ್ಮೇಲೆ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ? ಯಾರ್ಯಾರ್ದೋ ಮನೆಯಿಂದ ಯಾರ್ಯಾರ್ದೋ ಡಿಸ್ಕನೆಕ್ಟ್ ಮಾಡ್ತೀರಾ ನೀವು? ನಿಮ್ಮ ಹತ್ರ ನಾವು ಮಾತಾಡೋದು ವಿದ್ಯುತ್ ಅನ್ನು ಡಿಸ್ಕನೆಕ್ಟ್ ಮಾಡಿದ ಹಾಗೆ ಮಾತ್ರ, ಮನೆ ಹೊಡೆದಕ್ಕೆ ಮಾತಾಡ್ತಾ ಇಲ್ಲ. ವಿದ್ಯುತ್ ಅನ್ನು ಯಾಕೆ ನೀವು ಡಿಸ್ಕನೆಕ್ಟ್ ಮಾಡಿದಿರಿ ಅಂತ ಅದ್ರ ಬಗ್ಗೆ ಮಾತ್ರ ಮಾತಾಡೋದು. ನಿಮ್ಮ ಹತ್ರ ಮಾತಾಡದೆ ಮತ್ತೆ ಯಾರ ಹತ್ರ ಮಾತಾಡ್ಬೇಕು ನಾವು? ಯಾಕೆ ಕಟ್ ಮಾಡಿದಿರಿ? ರಾಧಮ್ಮ ಅವರ ಮನೆಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಮನೆ ಹೊಡೆದಾಕಿರೋದು ಕಡಿಮೆ ಅಂದರೆ ಒಂದು 7-8 ಲಕ್ಷ, 10 ಲಕ್ಷ ಆದರೂ ವ್ಯಾಲಿ ಬಂದೇ ಬರುತ್ತೆ ಈ ಮನೆಗೆ. ಇವರು ರಾಧಮ್ಮ ಅವರು, ಮುತ್ತುಸ್ವಾಮಿ ಅವರು, ಇವರ ಮಗಳು ರೇಣುಕಾ ಅವರ ನಾನೊಂದು ಆಧಾರ್ ಕಾರ್ಡ್ ತೋರಿಸ್ತೀನಿ. ಇವಾಗ ಇದನ್ನು ನಾವು ಮಾತಾಡ್ತಾ ಇರುವಾಗ ಕೋರ್ಟ್ ನಿಯಮ ಉಲ್ಲಂಘನೆ ಆಗಿದೆ ಅಂತ ಇನ್ನೂ ಯಾರು ಮಾತಾಡಬಾರ್ದು. ಅದಕ್ಕೋಸ್ಕರ ಇವಾಗ ಮಾಧ್ಯಮವರು ಹೇಳ್ತಾ ಇಲ್ಲ, ಕೋರ್ಟ್ ನಿಯಮ ಉಲ್ಲಂಘನೆ ಆಗ್ತಾ ಇದೆ, ಸುದ್ದಿ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಆದರೆ ನಾವು ರೇಣುಕಾ ಎಂಬವರ ವಿಷಯನ ಮಾತಾಡ್ತಾ ಇಲ್ಲ. ರೇಣುಕಾ ಎಂಬವರ ವಿಷಯದಲ್ಲಿ ನೋಟಿಸ್ ಆಗಿರೋದು, ರೇಣುಕಾ ಎಂಬವರು ಇರೋದು ಬೆಳ್ತಂಗಡಿ ತಾಲೂಕು ಸಿಬಾಜಿಯಲ್ಲಿರೋರು. ಅವರಿಗೆ ಈ ಒಂದು ಸರ್ವೆ ನಂಬರಲ್ಲಿ ಈ ಭೂಮಿಯಲ್ಲಿ ಯಾವುದೇ ಹಕ್ಕು ಇರುವುದಿಲ್ಲ. ಇವರ ಮೇಲೆ ಇವಾಗ ಅಶೋಕಾಚಾರ್ಯ ಅಂತ ಬೆಳ್ತಂಗಡಿಯವರು ಒಬ್ಬ RTO ಕಾರ್ಯಕರ್ತರು ಅಂತೇಳಿ ಅವರೊಂದು 2 ವರ್ಷದಿಂದ ಇದರ ಹಿಂದೆ ಬಿದ್ದು ಈ ಒಂದು ಸರ್ಕಾರಿ ಭೂಮಿಯಲ್ಲಿ ಇವರಿಗೆ ರಾಧಮ್ಮ ಇರುವ ಮನೆಗೆ ಇದರ ಅಡ್ಡ ಬಿದ್ದು ಕೋರ್ಟಿಂದ ಏನು ಆದೇಶ ತಂದಿದ್ದಾರಂತ. ಆದರೆ ಯಾವುದೇ ಒಂದು ಆದೇಶದ ಪ್ರತಿ ಇನ್ನೂ ಇವರಿಗೆ ತಲುಪಿಲ್ಲ. ಅಂದರೆ ರಾಧಮ್ಮ ಅವರಿಗೆ ಇನ್ನೂ ಅವರ ಮನೆ ತಲುಪಿಸಿಕೊಟ್ಟಿಲ್ಲ, ಕಂದಾಯ ಇಲಾಖೆಯವರು ಕೊಟ್ಟಿಲ್ಲ. ಈ ಕೊಕ್ರಾಡಿ ಗ್ರಾಮ ಪಂಚಾಯತ್ VA ಮತ್ತು ಕಡಬ ತಾಲೂಕಿನ ಸರ್ವೇಯರ್ ಬಂದು ಇಲ್ಲಿ ಸರ್ವೆ ಮಾಡಿ ಯಾವುದೇ ನೋಟಿಸ್ಗಳ ಎಲ್ಲಿಂದ ಬಂದು ಏನೋ ಒಂದು ಅಳತೆ ಕೇಳದೆ ಅವರು ಹೋಗಿದ್ದಾರೆ. ನಾವಿವಾಗ ಕೇಳ್ತಾ ಇರೋದು ನೋಡಿ, ನೀವು ಕೋರ್ಟಿಗೆ ಕೊಟ್ಟಿರೋದು ರೇಣುಕಾ ಎಂಬವ್ರದ್ದು. ರಾಧಮ್ಮ ಅವರು ಈ ತಾತ ಮತ್ತು ಇವರು ಇರುವಂಥ ಈ ಮನೆ ಯಾವ ಕಾರಣಕ್ಕೆ ಹೊಡೆದಾಕಿರೋದು? ಆಧಾರ್ ಕಾರ್ಡ್ ಇದೆ ನೋಡಿ, ರಾಧಮ್ಮ ಅವರು ತೋರಿಸ್ತೀನಿ. ರಾಧಮ್ಮ ಅವರು ಇರೋದು ಕೌಕರಡಿ, ಈ ಅಡ್ರೆಸ್ ಇದೆ, ಇದು ತೋರಿಸ್ಕೊಡ್ತೀವಿ. ನೀವು ಇದರಲ್ಲಿ ಇರೋದು ಇದು ಯಾವ ಕಾರಣಕ್ಕೋಸ್ಕರ ಹೊಡೆದಾಕಿರೋದು? ಯಾವ ರಾಜ್ಯಕ್ಕೆ ಪಿತೂರಿ? ನಾನು ಅಧಿಕಾರಿಯವರು ಕೇಳ್ತೇನೆ, ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ. ಈ ಹಿಂದೆ ಒಂದು 2-3 ದಿನ ಹಿಂದೆ ಮನೆದಾರರು ನನಗೆ ಕರೆ ಮಾಡಿದ್ರು, ನೀವು ಸ್ಟೇ ತನ್ನಿ ಅಂತ. ಸ್ಟೇ ತರಬೇಕಾದ್ರೆ ನಾನು ಹೇಳಿದೆ, ನಾವೇನಕ್ಕೆ ಇದಕ್ಕೆ ಸ್ಟೇ ತರಬೇಕು? ರಾಧಮ್ಮ ಅವ್ರ ವಿಷಯದಲ್ಲಿ ಕೋರ್ಟಲ್ಲಿ ಯಾವುದೇ ಮ್ಯಾಟ್ರ್ ಇಲ್ಲ, ಮತ್ತೆ ಯಾವುದಕ್ಕೆ ಸ್ಟೇ ತರಬೇಕು? ಏನು ರೇಣುಕಾ ಅವ್ರ ಮನೆಯೆಲ್ಲ ಪಕ್ಕ ಎಲ್ಲ ತೋರಿಸಿ ಅದಕ್ಕೆ ಬೇಕಾದ್ರೆ ನಾವು ಹೇಳ್ತೀವಿ ಅಂತ ಹೇಳಿದ್ವಿ. ಇವತ್ತು ಏಕಾಏಕಿ ಇದು 13/11/2024 ಏಕಾಏಕಿ ಬೆಳಿಗ್ಗೆ ಜಾವ ಎಷ್ಟು ಗಂಟೆ ಬಂದಿಲ್ಲ, 7 ಗಂಟೆಗೆ ಬಂದು ಇವತ್ತು ಈ ಮನೆಯನ್ನು ಹೊಡೆದಾಕಿ ಹೋಗಿದ್ದಾರೆ. ಇದಕ್ಕೆ ಯಾರು ಹೊಣೆಗಾರರು? ಈ ಹಿಂದೆ ಒಂದು ಜನವರಿ ಫೆಬ್ರವರಿ ತಿಂಗಳಲ್ಲಿ ಇವರು ದಯಾಮರಣಕ್ಕೆ ಕೇಳಿದ್ದಾರೆ. ಪಂಚಾಯತ್ ಯಾವುದೇ ಒಂದು ಫೆಸಿಲಿಟಿ ಕೊಡ್ತಾ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ದನಗಳು ನೀರೆಲ್ಲ ಸಾಯ್ತಾ ಇದೆ, ನಮಗೆ ದಯಾಮರಣ ಕೊಡಿ ಅಂತ ಇಬ್ಬರು ಹೋಗಿ ತಹಸೀಲ್ದಾರಿಗೆ ಮನವಿ ಮಾಡಿದ್ದಾರೆ. ಇವರು ಇಷ್ಟು ಟೈಮಿಂದ ನೋಡಿ ದಯಾಮರಣ ಪತ್ರ ನೋಡಿ ಇಲ್ಲಿದೆ. ಇವರು ಇಷ್ಟು ದಿನದಿಂದಾಗಿ ದಯಾಮರಣಕ್ಕೆ ಏನಾಗಿದೆ ಏನಕ್ಕೆ ಕೇಳಿದ್ರು ಇವರ ಇನ್ಕ್ವೈರಿ ಮಾಡ್ತಾ ಇಲ್ಲ. ಇವತ್ತು ದಯಾಮರಣ ಮಾಡಿದಾರೆ ಕಾಣಿಸುತ್ತೆ. ಮನೆ ಒಳಗಿಂದ ಪೊಲೀಸರ ಬಂದು ಎಲ್ಲರೂ ಅಧಿಕಾರಿಯವರೇ ಎಳೆದಾಕಿರೋದು. ಅಧಿಕಾರಿಯವರೇ ಕಡಬ ತಹಸೀಲ್ದಾರಾಗಲಿ ಮನೆದಾರರು ಎಲ್ಲರೂ ಸೇರಿ ಎಳೆದಾಕಿಬಿಟ್ಟು ಈ ಒಂದು ಕೆಲಸ ಮಾಡಿದ್ದಾರೆ. ಇದು ಎಷ್ಟು ಸರಿ? ರೇಣುಕಾಚಾರ್ಯ ಇವನಿಗೆ ಕೇಳ್ತಾ ಇದ್ದಾರೆ, ಅಶೋಕಾಚಾರ್ಯ ಅಂತ ಹೇಳ್ತಾ ಇದ್ದಾರೆ ಬೆಳ್ತಂಗಡಿಯಲ್ಲಿ. ನಿಮಗೆ ಕೇಳ್ತಾ ಇದ್ದೀವಿ, ನಿಮ್ಮ ತಾಲೂಕಲ್ಲಿ ಇದೆ ಸ್ವಾಮಿ, ಸಾವಿರಾರು ಏಕರೆ ಜಾಗವನ್ನು ನುಂಗಿರೋರು ಇದ್ದಾರೆ, ನಿಮಗೆ ತಾಕತ್ರ ಅದು ಮುಟ್ಟಿ ನೀವು ಏನಕ್ಕೆ ನಮ್ಮ ಗ್ರಾಮಕ್ಕೆ ಬರಬೇಕು, ನಮ್ಮ ತಾಲೂಕಿಗೆ ಬರಬೇಕು? ನೀವು ನಿಯತ್ತಾಗಿ ಮಾಡಿ. ನೀವು ಯಾವುದೋ ರಾಜ್ಯಕ್ಕೆ ಒತ್ತಡದಿಂದ ಈ ಥರ ಕೆಲಸ ಮಾಡಬಾರ್ದು. ಬಡವರು ಹೊಟ್ಟೆ ಮಾಡಿ ಹೊಡಿಬಾರ್ದು. ಯಾವ ಕಾರಣಕ್ಕೆ ತಹಸೀಲ್ದಾರ್ ನೋಟಿಸ್ ಕೊಟ್ಟಿಲ್ಲ? ಅದಕ್ಕೆ ನಿಮಗೆ ಕಾನೂನು ಒಂದು, ಇವರಿಗೆ ಒಂದು ಕಾನೂನು ಒಂದಿದೆಯಾ? ನಿಮಗೆ ಕೋರ್ಟಲ್ಲಿ ಇರುವಾಗ ಮಾಹಿತಿ ಕೊಡ್ಬೋದಿತ್ತಲ್ಲ ಕೋರ್ಟಿಗೆ. ನೋಡಿ ಅಂಥವ್ರ ಮನೆ ಇಲ್ಲಿ ಇಲ್ಲ, ಇಂಥವ್ರ ಮನೆ ಇರೋದು, ಇದು ಸುಳ್ಳಂತ ಕೊಡ್ಬೋದಿತ್ತಲ್ಲ, ಏಕೆ ಕೊಡ್ತಾ ಇಲ್ಲ ನೀವು?
ದೊಡ್ಡವರಾದ್ರೆ ನೋಟಿಸ್ ಏನೋ ಕಚೇರಿ ಇಟ್ಬಿಟ್ಟು ನೀವೇನೋ ನಿಮ್ಮ ಸ್ಟೇ ತನ್ನಿ ಕೋಟಾದೇಶ ತನ್ನಿ ಅಂತ ಹೋಗ್ತಾ ಇರ್ತೀರಾ. ಇವರಿಗೇನು ಕೇಳಿಲ್ಲ, ಅದು ಇವರೇನಕ್ಕೆ ನೋಟಿಸ್ ಕಳಿಸಿಲ್ಲ. ಇವರೆಲ್ಲ ಹೋಗ್ಬೇಕು ಸ್ಟೇ ತರಲಿಕ್ಕೆ. ಇದರ ವಿರುದ್ಧ ಹೋರಾಟ ಮಾಡ್ತೀವಿ ನಾವು. ಕಡಬ ತಾಲೂಕು ಕಚೇರಿಗೆ ನಾವು ಬರ್ತೀವಿ. ಇವ್ರನ್ನ ಕರ್ಕೊಂಡು ತಾಲೂಕು ಕಚೇರಿ ಮುಂದೆ ಇವರ ಒಂದು 2 ದನ ಇದೆ, ಇವರನ್ನೆಲ್ಲ ಕೂಡ ಅಲ್ಲೇ ಬೀಡಾರ್ ಹೊಡೆದು ಅಲ್ಲೇ ಇರ್ತೀವಿ. ನೀವು ಇವರಿಗೊಂದು ಜಾಗ ಕೊಡಿ. ಇದು ಸರ್ಕಾರಿ ಭೂಮಿ. ಅದು ಅಲ್ಲದೆ ಅಕ್ರಮ ಸಕ್ರಮದಲ್ಲಿ ನೀವು ಸಾವಿರಾರು ಎಕರೆಯನ್ನು ಜನರಿಗೆ ಹಂಚ್ತಾ ಇದ್ದೀರಾ. ದುಡ್ಡು ತೆಗೆದು ಲಂಚದಿಂದ ಎಂಜಲ ಕಾಸ್ತಿಂದ ದುಡ್ಡು ಮಾಡ್ತಾ ಇದ್ದೀರಾ ನೀವೆಲ್ಲ. ಈ ಬಡಪಾಯಿ ಹೊಟ್ಟೆ ಹೊಡಿಬೇಕಿತ್ತ? ಬಡಪಾಯಿನ ಬೀದೆ ತಂದು ಹಾಕಬೇಕಿತ್ತ? ನಾನು ಕೌಕರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಷ್ಟು ಬೇಗ ಬಂದು ಇದಕ್ಕೇನೋ ಒಂದು ತೀರ್ಮಾನ ಮಾಡಲೇಬೇಕು. ಏನಂತೆ ಕೌಕರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗ್ರಾಮದ ಏನು ಪ್ರತಿನಿಧಿಗಳು ಅವರು ಬಂದು ಇದಕ್ಕೆ ಅವರಿಗೆ ಏನೋ ಒಂದು ದಾರಿ ಮಾಡಿಕೊಡ್ಬೇಕು. ಆದಷ್ಟು ಅಂಥ ಕೆಲಸ ಮಾಡಬೇಕಂದ್ರೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ನೀವು ಸತ್ಯವನ್ನು ದಾಖಲೆ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಸತ್ಯ ದಾರಿಯಲ್ಲಿದ್ದೀರಾ? ನೋಡಿ ನೋಡಿ, ನಿಮ್ಗೆ ವಾರ್ಡರ್ ಆಗಿರೋದು ರೇಣುಕಾ ಅವರಿಗೆ. ನೀವು ಇಲ್ಲಿ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿರೋದು ರೇಣುಕಾ ಅವರಿಗೆ ಯಾವುದೇ ಕನೆಕ್ಷನ್ ಕೊಟ್ಟಿಲ್ಲ. ಮತ್ತೆ ಹೇಗೆ ಡಿಸ್ಕನೆಕ್ಟ್ ಮಾಡ್ತೀರಿ ನೀವು? ಇದುವರೆಗೆ ನನ್ನ ಮಾತು ಕೇಳಿ, 1 ನಿಮಿಷ ನನ್ನ ಮಾತು ಕೇಳಿ. ರೇಣುಕಾ ಅವರಿಗೆ ನೀವು ಯಾವುದೇ ವಿದ್ಯುತ್ ಅನ್ನು ಕನೆಕ್ಷನ್ ಕೊಟ್ಟಿಲ್ಲ. ನೀವು ಮತ್ತೆ ಹೇಗೆ ಡಿಸ್ಕನೆಕ್ಟ್ ಮಾಡಿದ್ದೀರಿ ನೀವು? ನಿಮ್ಗೆ ನೀವು ಮತ್ತೆ ಎಲ್ಲಿದೆ ಗೊತ್ತಿಲ್ಲ ಅಂದ್ಮೇಲೆ ನೀವು ಹೆಂಗೆ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿದ್ರಿ? ನೀವು ಮನೆನೇ ಗೊತ್ತಿಲ್ಲ ಅಂದ್ಮೇಲೆ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ? ನೀವು ಡಿಸ್ಕನೆಕ್ಟ್ ಮಾಡಿರೋದು ರಾಧಮ್ಮ ಅವ್ರ ಮನೆಯನ್ನು. ನೀವು ಮತ್ತೆ ಗೊತ್ತಿಲ್ಲ ಅಂತ ಹೇಗೆ ಡಿಸ್ಕನೆಕ್ಟ್ ಮಾಡಿದ್ರಿ? ನೀವು ಗೊತ್ತಿಲ್ಲ ಅಂದ್ಮೇಲೆ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ? ಯಾರ್ಯಾರ್ದೋ ಮನೆಯಿಂದ ಯಾರ್ಯಾರ್ದೋ ಡಿಸ್ಕನೆಕ್ಟ್ ಮಾಡ್ತೀರಾ ನೀವು? ನಿಮ್ಮ ಹತ್ರ ನಾವು ಮಾತಾಡೋದು ವಿದ್ಯುತ್ ಅನ್ನು ಡಿಸ್ಕನೆಕ್ಟ್ ಮಾಡಿದ ಹಾಗೆ ಮಾತ್ರ, ಮನೆ ಹೊಡೆದಕ್ಕೆ ಮಾತಾಡ್ತಾ ಇಲ್ಲ. ವಿದ್ಯುತ್ ಅನ್ನು ಯಾಕೆ ನೀವು ಡಿಸ್ಕನೆಕ್ಟ್ ಮಾಡಿದೀರಿ ಅಂತ ಅದ್ರ ಬಗ್ಗೆ ಮಾತ್ರ ಮಾತಾಡೋದು. ನಿಮ್ಮ ಹತ್ರ ಮಾತಾಡದೆ ಮತ್ತೆ ಯಾರ ಹತ್ರ ಮಾತಾಡ್ಬೇಕು ನಾವು? ಯಾಕೆ ಕಟ್ ಮಾಡಿದಿರಿ? ಯಾಕೆ ಕಟ್ ಮಾಡಿದಿರಿ?